Hello, this is Maitri from Rankbook Learning. We are going to discuss one important topic, binomial theorem, in today's class. Okay, yeah. In this topic, we are learn what is binomial theorem, where we are using this binomial theorem in mathematics. Okay, yeah. First, we learn what is the meaning of binomial. Binomial andre ಏನು ಅಂದ್ರೆ a binomial is an algebraic expression with two terms ಅಂತ ಇದೆ. Binomial ಅನ್ನೋ ನೇಮ್ ಏನಿದೆ ಅದೇ ಇಂಡಿಕೇಟ್ ಮಾಡುತ್ತೆ ಏನನ್ನ by in the sense divide ಅಂತ, two by in the sense two ಅಂತ. ಸೊ algebraic expression with two terms ಏನಿರುತ್ತೆ ಅದನ್ನ ನಾವು ಬೈನಾಮಿಯಲ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. a ಪ್ಲಸ್ ಬಿ ಅಂತ ಬರುತ್ತೆ. ಇಲ್ಲಿ ಟೂ ವೇರಿಯೇಬಲ್ಸ್ ಇದೆ ಅಲ್ವಾ, a ಮತ್ತೆ b ಅನ್ನೋದು, a ಒಂದ್ ವೇರಿಯೇಬಲ್, b ಅನ್ನೋದು ಒಂದ್ ವೇರಿಯೇಬಲ್. ಸೇಮ್ ಥಿಂಗ್, ಎಕ್ಸ್ ಅನ್ನೋದು ಒಂದ್ ವೇರಿಯೇಬಲ್, ವೈ ಅನ್ನೋದು ಒಂದ್ ವೇರಿಯೇಬಲ್. ಮಧ್ಯದಲ್ಲಿ ನಿಮ್ಗೆ ಅಡಿಷನ್ ಆದ್ರೂ ಇರ್ಬೋದು ಅಥವಾ ಸಬ್ಸ್ಟ್ರಾಕ್ಷನ್ ಆದ್ರೂ ಇರ್ಬೋದು. ಯಾವ್ದಾದ್ರು ಟೂ ವೇರಿಯೇಬಲ್ ನ ನಾವು ತಗೊಂಡು ಒಂದು ಎಕ್ಸ್ಪ್ರೆಷನ್ ನ ಫಾರ್ಮ್ ಮಾಡ್ತೀವಿ ಅಂದ್ರೆ ಅದನ್ನ ಬೈನಾಮಿಯಲ್ ಅಂತ ಕರಿತೀವಿ. ಓಕೆ, ಯಾ. ನೆಕ್ಸ್ಟ್, ವಾಟ್ ಈಸ್ ದ ಬೈನಾಮಿಯಲ್ ಥಿಯರಮ್? In the world of mathematics and algebra, the binomial theorem is one concept that has proven to be an incredibly powerful. They are given here, incredibly powerful. Okay, yeah. ಈ ಥಿಯರಮು ನಮ್ಮ ಏನಿದೆ ಬೈನಾಮಿಯಲ್ ಥಿಯರಮ್ ಇದೆ ಅದು ಮ್ಯಾಥ್ಸ್ ಅಲ್ಲಿ ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿರೋದು. ಹಾಗಾದ್ರೆ ಏನು, ದಿಸ್ ಥಿಯರಮ್ ಗಿವ್ಸ್ ಅಸ್ ಅ ಸಿಸ್ಟಮ್ಯಾಟಿಕ್ ವೇ ಟು ಎಕ್ಸ್ಪ್ಯಾಂಡ್ ಎಕ್ಸ್ಪ್ರೆಷನ್ ಇನ್ವಾಲ್ವಿಂಗ್ ಬೈನಾಮಿಯಲ್ಸ್. ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ನಾವು ಎಕ್ಸ್ಪ್ರೆಷನ್ಸ್ ಏನಿರುತ್ತೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಬಹುದು ಬೈನಾಮಿಯಲ್ ಥಿಯರಮ್ ಅಲ್ಲಿ. ಓಕೆ, ವಿಚ್ ಆರ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ವಿತ್ ಟೂ ಟರ್ಮ್ಸ್. ನಾನು ಆಲ್ರೆಡಿ ಬೈನಾಮಿಯಲ್ ಅನ್ನೋದಕ್ಕೆ ನಿಮ್ಗೆ ಹೇಳಿದ್ದೀನಿ. ಸೊ ವಿತ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಟೂ ಟರ್ಮ್ಸ್ ಇರುತ್ತೆ. ಜಸ್ಟ್ ಯು ಅಬ್ಸರ್ವ್ ಹಿಯರ್, a ಪ್ಲಸ್ ಬಿ ಹೋಲ್ ಪವರ್ n, ಅಪ್ ಟು n ಟರ್ಮ್ಸ್ ವರೆಗೆ ನಾವು ರೆಪ್ರೆಸೆಂಟ್ ಮಾಡಬಹುದು. ಟೂ ಟರ್ಮ್ಸ್ ಅನ್ನ ನಾವು ಇಲ್ಲಿ ತಗೊಳ್ತೀವಿ. ಯಾ, a ಅಂಡ್ b ಮೇ ಬಿ ರಿಯಲ್ ನಂಬರ್ಸ್ ಆರ್ ವೇರಿಯೇಬಲ್ಸ್. ರಿಯಲ್ ನಂಬರ್ಸ್ ಆಗಿರ್ಬೋದು, ನಿಮಗೆ ಗೊತ್ತು ರಿಯಲ್ ನಂಬರ್ಸ್ ಅಂದ್ರೆ 2, 3, ಮೈನಸ್ ಅದೆಲ್ಲ ಬರ್ಬೋದು. ಆರ್ ವೇರಿಯೇಬಲ್ಸ್ ಕೂಡ ಆಗಿರ್ಬೋದು. ಈಗ ಆಲ್ರೆಡಿ ನಾನು a b ಅಂತ ಏನ್ ತಗೊಂಡಿದ್ದೀನಿ ಅದನ್ನ ನಾವು ವೇರಿಯೇಬಲ್ಸ್ ಅಂತ ಕರಿತೀವಲ್ವಾ. ಎಕ್ಸ್, ವೈ, ಝೆಡ್ ಎನಿ ವೇರಿಯೇಬಲ್ಸ್ ಅನ್ನ ನಾವು ತಗೊಂಡು ಬೈನಾಮಿಯಲ್ ಥಿಯರಮ್ ಅನ್ನ ನಾವು ರೆಪ್ರೆಸೆಂಟ್ ಮಾಡಬಹುದು. ಆರ್ ಇಸ್ ಅ ಪಾಸಿಟಿವ್ ಇಂಟೀಜರ್ ಅಂತ ಕೂಡ ಹೇಳಿದ್ದಾರೆ. ಅದಷ್ಟನ್ನು ತಗೊಂಡು ನಾವು ಬೈನಾಮಿಯಲ್ ಥಿಯರಮ್ ಅನ್ನ ಹೇಳ್ಬೋದು. ಓಕೆ, ಯಾ. ನೆಕ್ಸ್ಟ್ ಒನ್, ಯಾ, ಬೈನೋಮಿಯಲ್ ಥಿಯರಮ್ಗೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಅದು ಫಾರ್ಮುಲಾ. a ಪ್ಲಸ್ ಬಿ ಹೋಲ್ ಪವರ್ n ಇಸ್ ಈಕ್ವಲ್ ಟು summation, we call this one summation of k equal to 0 to n. 0 ಇಂದ n ಎಲಿಮೆಂಟ್ ವರೆಗೂ ನಾವು ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ ಅಂತ. ಈ n k ಅಂತ ಏನ್ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ, ಈ n k ಅನ್ನೋದು ಕಾಂಬಿನೇಷನ್ ಆಯ್ತು. ನನ್ ಕಾಂಬಿನೇಷನ್ ಗೊತ್ತಿದೆ ಅಲ್ವಾ. ಸೊ ಇದನ್ನ ನಾನು ಈ ತರನು ಬರಿಬಹುದು. ಓಕೆ, ಕಾಂಬಿನೇಷನ್ ಈ ರೀತಿನೂ ರೆಪ್ರೆಸೆಂಟ್ ಮಾಡ್ಬೋದು, ನೀವು ಈ ರೀತಿನೂ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, a ಪವರ್ n ಮೈನಸ್ ಕೆ, ಬಿ ಪವರ್ ಕೆ. ಈ ತರ ಇದು ಬೈನೋಮಿಯಲ್ ಥಿಯರಮ್ದು ಫಾರ್ಮುಲಾ ಆಗತ್ತೆ. ಯಾ, ಇಲ್ಲಿ ನಾನು ಹೇಳಿದ್ದೀನಿ ನಿಮ್ಗೆ ಸಿಗ್ಮಾ ಅಂತ ಏನಿದೆ ಅದನ್ನ, ಅಥವಾ ಸಮೇಷನ್ ಅಂತ ಏನಿದೆ ಅದು add up all the terms in the sense 0 to n terms ಇದೆ. 0, 1, 2, 3 k ಗೆ ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬೇಕು. k equal to 0 ಆದಾಗ ಏನಾಗುತ್ತೆ, k equal to 1 ಆದಾಗ ಏನಾಗುತ್ತೆ, ಈ ತರ ಅಪ್ ಟು nth ಟರ್ಮ್ ವರೆಗೆ ಏನಿದೆ ಅಲ್ಲಿವರೆಗೂ ನಾವು ಸಬ್ಸ್ಟಿಟ್ಯೂಷನ್ ನ ಕೊಡ್ತಾ ಹೋಗ್ತೀವಲ್ವಾ. ಆಗ ಅದಷ್ಟು ಟರ್ಮ್ ನ ಆಡ್ ಮಾಡಿ ಏನ್ ಬರಿತೀವಿ ಅದಕ್ಕೆ ನಾವು ಈ ಸಮೇಷನ್ ಅಥವಾ ಸಿಗ್ಮಾ ಅನ್ನೋ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಯಾ, ನಾನು ಆಲ್ರೆಡಿ ಹೇಳ್ದಂಗೆ ಇದು ಬೈನಾಮಿಯಲ್ ಕೋಎಫಿಷಿಯಂಟ್. ನಿಮ್ಗೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಕಾಂಬಿನೇಷನ್ ಅಲ್ಲಿ ಏನೇನ್ ಬರುತ್ತೆ ಟರ್ಮ್, ಈಗ n 6c1, 6c0, 6c4 ಅಂತ ಕಾಂಬಿನೇಷನ್ ಅಲ್ಲಿ ಬರುತ್ತಲ್ವಾ, ಅದನ್ನೆಲ್ಲ ಏನಂತ ಕರಿತೀವಿ ನಾವು ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ಓಕೆ, ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ವೇಸ್ ಟು ಚೂಸ್ k ಐಟಮ್ಸ್ ಫ್ರಮ್ n ಐಟಮ್ಸ್. k ನ 0 ಇಂದ n ವರೆಗೆ ನಾವು ತಗೊಳ್ತೀವಿ. ಓಕೆ, ಯಾ. ನೆಕ್ಸ್ಟ್ ಒನ್,
ದ ಬೈನೋಮಿಯಲ್ ಥಿಯರಮ್ ಫಾರ್ಮುಲಾ ಅಂತ ಇದೆ. ನಾನು ಆಲ್ರೆಡಿ ನಿಮ್ಗೆ ಪ್ರೀವಿಯಸ್ ಅಲ್ಲಿ ಕೊಟ್ಟೆ ಫಾರ್ಮುಲಾನ, ಬಟ್ ಅದರದ್ದು ಎಕ್ಸ್ಪಾನ್ಷನ್ ಅನ್ನ ನೋಡೋಣ ಈ ಸ್ಲೈಡ್ ಅಲ್ಲಿ. ಈ ಎಕ್ಸ್ಪಾನ್ಷನ್ ಅನ್ನ ನೋಡಿದಾಗ ನಾನಿಲ್ಲಿ ತಗೊಂಡಿರೋದು a ಪ್ಲಸ್ ಬಿ ಅನ್ನೋ ಎರಡು ವೇರಿಯೇಬಲ್ ನ ತಗೊಂಡಿದ್ದೀನಿ. a ಪ್ಲಸ್ ಬಿ ಪವರ್ n. ನಾನು ಇದನ್ನ ಈಗಾದ್ರೂ ಬರಿಬಹುದು, ಆರ್ ವಿ ಕ್ಯಾನ್ ರೈಟ್ nc0 a ಪವರ್ n b ಪವರ್ 0 ಪ್ಲಸ್ nc1. ನಾನು ಆಲ್ರೆಡಿ ಹೇಳಿದೆ ಕಾಂಬಿನೇಷನ್ ಅನ್ನ ನಾವು ಈ ರೀತಿ ಕೂಡ ರೆಪ್ರೆಸೆಂಟ್ ಮಾಡಬಹುದು ಅಂತ ಹೇಳಿದೀನಿ. ಸೊ ಕನ್ಫ್ಯೂಷನ್ ಆಗ್ಬೇಡಿ ಅದೇನದು ಸಿಂಬಲ್ ಅಂತ, ನಾವ್ ಈ ರೀತಿಯನ್ನು ಬರಿಬಹುದು. ಓಕೆ, ಯಾ, ದಿಸ್ ವೇ ವಿ ಆರ್ ರೈಟಿಂಗ್ ಅಪ್ ಟು n a ಪವರ್ n a ಪವರ್ 0 b ಪವರ್ n. ಇದಾದ್ರೂ ಬರಿಬಹುದು, ಇದಾದ್ರೂ ಬರಿಬಹುದು ನೀವು. ಓಕೆ, ದೆನ್ ಇಲ್ಲಿ ನಾನು ಆಲ್ರೆಡಿ ಹೇಳ್ದಾಗೆ ಇದನ್ನೆಲ್ಲ ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ಈ nc0 nc1 nc2 ಇದೆಲ್ಲ ಏನಿದೆ ಇದನ್ನ ನಾನು ಕೋಎಫಿಷಿಯಂಟ್ಸ್ ಆಫ್ ದ ಟರ್ಮ್ಸ್ ಅಂತ ಕರಿತೀವಿ. ಅಂಡ್ ಹಿಯರ್ ಯು ಶುಡ್ ಅಬ್ಸರ್ವ್ ಒನ್ ಥಿಂಗ್. ಫಸ್ಟ್ ಟರ್ಮ್ ಅಲ್ಲಿ ಏನಿದೆ ಅದು a ಪವರ್ n ಇದೆ, b ಪವರ್ 0 ಇಂದ ಶುರುವಾಗಿದೆ. a ಪವರ್ n b ಪವರ್ 0. ಬೈನೋಮಿಯಲ್ ಎಕ್ಸ್ಪ್ರೆಷನ್ ಏನಿದೆ, ನೀವು ಎಕ್ಸ್ಪ್ರೆಷನ್ ಅಲ್ಲಿ ಫಸ್ಟ್ ಟರ್ಮ್ ಪವರ್ a n ಇಂದ ಶುರು ಆಗಿ b ದು 0 ಇಂದ ಶುರು ಆಗುತ್ತೆ. ಅದೇ ನೀವು ನೆಕ್ಸ್ಟ್ ಟರ್ಮ್ ಹೋದಾಗ a ಪವರ್ ಒಂದೊಂದೇ ಟರ್ಮ್ ಡಿಕ್ರೀಸ್ ಆಗ್ತಿರುತ್ತೆ, b ಪವರ್ ಒಂದೊಂದೇ ಟರ್ಮ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಜಸ್ಟ್ ಯು ಅಬ್ಸರ್ವ್ ಇಯರ್, a ಪವರ್ n ಇರೋದು ಏನಾಗಿದೆ ನೆಕ್ಸ್ಟ್ ಟರ್ಮ್ಗೆ a ಪವರ್ n ಮೈನಸ್ 1 ಆಗಿದೆ. ನೆಕ್ಸ್ಟ್ ಏನಾಗಿದೆ a ಪವರ್ n ಮೈನಸ್ 2 ಆಗಿದೆ. ಸೊ b ಪವರ್ 0 b ಪವರ್ 1 b ಪವರ್ 2, b ಟರ್ಮ್ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ದಿಸ್ ವೇ ವಿ ಆರ್ ಎಕ್ಸ್ಪ್ಯಾಂಡಿಂಗ್ binomial theorem. Okay, yeah, next one. ಈ ಬೈನೋಮಿಯಲ್ ಥಿಯರಮ್ ಎಕ್ಸ್ಪಾನ್ಷನ್ ಏನಿದೆ, ನಾನು ಇಲ್ಲಿ ನಿಮ್ಗೆ ಕೊಟ್ಟಿರೋದು ಎಕ್ಸ್ ಪ್ಲಸ್ ವೈ ತಗೊಂಡಿದ್ದೀನಿ. ಎಕ್ಸ್ ಪ್ಲಸ್ ವೈ ಫಾರ್ಮ್ ಅಲ್ಲಿ ನಾನು ಬೈನೋಮಿಯಲ್ ಥಿಯರಮ್ ನ ಪ್ರೀವಿಯಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗೆ ಎಕ್ಸ್ ಪವರ್ ಎನ್ ಇದೆ, ಇಲ್ಲಿ ವೈ ಪವರ್ ಇಲ್ಲ ಅಂದ್ರೆ ಏನಾಗುತ್ತೆ, ಇದು ವೈ ಪವರ್ 0. ನೆಕ್ಸ್ಟ್ ಎಕ್ಸ್ ಪವರ್ ಡಿಕ್ರೀಸ್ ಆಗ್ತಿದೆ, ವೈ ಪವರ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದಕ್ಕೆ ಜನರಲ್ ಟರ್ಮ್ ಅನ್ನ ಬರೆಯೋಣ. ಬೈನೋಮಿಯಲ್ ಥಿಯರಮ್ ಏನಿದೆ ಅದಕ್ಕೆ ಒಂದು ಜನರಲ್ ಟರ್ಮ್ ಅಂತ ಇರುತ್ತೆ. ನೀವು ಜನರಲ್ ಟರ್ಮ್ ಆಫ್ ಅ ಬೈನೋಮಿಯಲ್ ಥಿಯರಮ್ ಅಂದ್ರೆ ಯು ಶುಡ್ ರೈಟ್ ದಿಸ್ ಈಕ್ವೇಶನ್. ಇದು ವೆರಿ ಇಂಪಾರ್ಟೆಂಟ್ ಈಕ್ವೇಶನ್, ಬಿಕಾಸ್ ನಿಮ್ಗೆ ಇದ್ರ ಬೇಸಿಸ್ ಮೇಲೆ ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ಸ್ ನ ಕೇಳ್ತಾರೆ. ಓಕೆ, ಟಿ ಆರ್ ಪ್ಲಸ್ 1 TR plus 1 is equal to NCR x n minus r y power r. General term of binomial theorem ಅಂತಂದಾಗ we need to write this equation. Okay, yeah, general term in ಯಾವುದೋ ಒಂದು ನಿಮ್ಗೆ ಫಾರ್ಮುಲಾ ಕೊಟ್ಟಿರ್ತಾನೆ, 1 ಪ್ಲಸ್ ಎಕ್ಸ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಫಸ್ಟ್ ಟರ್ಮು 1 ಆಗಿರುತ್ತೆ, ಸೆಕೆಂಡ್ ಟರ್ಮು ವೇರಿಯಬಲ್. ಫಸ್ಟ್ ಟರ್ಮು ಕಾನ್ಸ್ಟೆಂಟ್ ಇರುತ್ತೆ, ಸೆಕೆಂಡ್ ಟರ್ಮು ವೇರಿಯಬಲ್ ಇರುತ್ತೆ. ಆಗ ಅದ್ರದ್ದು ಜನರಲ್ ಟರ್ಮ್ ಏನಾದ್ರೂ ಕೇಳಿದಾಗ ಯು ಶುಡ್ ರೈಟ್ ಲೈಕ್ ದಿಸ್, ಬಿಕಾಸ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಪ್ಪ ಇದೆ, ಇಲ್ಲಿ ಎಕ್ಸ್ ಪ್ಲೇಸು ಇಲ್ಲೇನಾಗಿದೆ 1 ಆಗಿದೆ. 1 ಪವರ್ ಎನಿಥಿಂಗ್ ಏನೇ ಆದ್ರೂ 1 ಆಗುತ್ತೆ. ಸೊ ಅದನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ವೈ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ, ಈ ವೈ ಪ್ಲೇಸ್ ಅಲ್ಲಿ ಇಲ್ಲಿ ಎಕ್ಸ್ ಇದೆ. ಸೊ ವೈ ಪವರ್ ಆರ್ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ, ಎಕ್ಸ್ ಪವರ್ ಆರ್ ಬರುತ್ತೆ. ಈ ಫಾರ್ಮ್ಯಾಟ್ ಅಲ್ಲಿ ಏನಾದ್ರೂ ಅವ್ರು ಕ್ವೆಶನ್ ಅನ್ನ ಆಸ್ಕ್ ಮಾಡಿದ್ರೆ ಜನರಲ್ ಟರ್ಮ್, ಇಫ್ ದೇ ಆರ್ ಆಸ್ಕಿಂಗ್ ಲೈಕ್ ದಟ್, ಜನರಲ್ ಟರ್ಮ್ ಅನ್ನ ಏನಂತ ಬರೀತೀರಾ, NCR ಎಕ್ಸ್ ಪವರ್ ಆರ್ ಅಂತ ರೆಪ್ರೆಸೆಂಟ್ ಮಾಡ್ಬೇಕು. ಓಕೆ, ಯಾ, ಇನ್ ನೆಕ್ಸ್ಟ್ ಒನ್, ಇನ್ ದ ಬೈನೋಮಿಯಲ್ ಎಕ್ಸ್ಪಾನ್ಷನ್ ಆಫ್ ಎಕ್ಸ್ ಪ್ಲಸ್ ವೈ ಪವರ್ n, ದ ಆರ್ತ್ ಟರ್ಮ್ ಫ್ರಮ್ ದ ಎಂಡ್ ಈಸ್. ನೀವು ಕ್ವೆಶನ್ ಅಲ್ಲಿ ಇದನ್ನ ಗಮನ ಇಟ್ಕೋಬೇಕು. ಕ್ವೆಶನ್ ಅಲ್ಲೇ ಕೊಟ್ಟಿರ್ತಾನೆ 8th ಟರ್ಮ್ ಫ್ರಮ್ ದ ಎಂಡ್, 10th ಟರ್ಮ್ ಫ್ರಮ್ ದ ಎಂಡ್ ಅಂತ ಕೇಳ್ತಾನೆ. ಆ ಎಂಡ್ ಅಂತ ಪದ ಎಲ್ಲೆಲ್ಲಿ ಬರುತ್ತೆ, ಫ್ರಮ್ ದ ಎಂಡ್ ಅಂದ್ರೆ ಲಾಸ್ಟ್ ಇಂದ ಅಂತ, ಫ್ರಮ್ ದ ಎಂಡ್ ಅಂತ ಬಂದಾಗೆಲ್ಲ ವಿ ಆರ್ ಯೂಸಿಂಗ್ ದಿಸ್ ಒನ್. ಈ ಟರ್ಮ್ ಏನಿದೆ ಈ ಟರ್ಮ್ ನ ನಾವು ಯೂಸ್ ಮಾಡ್ತೀವಿ. n ಮೈನಸ್ ಆರ್ ಪ್ಲಸ್ 2th ಟರ್ಮ್ ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಅವ್ನು ಎಷ್ಟನೇ ಟರ್ಮ್ ಕೇಳಿರ್ತಾನೆ, 8th ಟರ್ಮ್ ಫ್ರಮ್ ದ ಎಂಡ್ ಅಂತ ಕೇಳಿದಾಗ ಆರ್ ಏನಾಗುತ್ತೆ, 8 ಆಗುತ್ತೆ. ಟೋಟಲ್ ನಂಬರ್ 10 ಕೊಟ್ಟಿರ್ತಾನೆ ಅನ್ಕೊಳ್ಳಿ, ಆರ್ ಏನಾಗುತ್ತಾಗ 8 ಆಗುತ್ತೆ. ಆಗ ನಾವು ಆ ಟರ್ಮ್ ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಓಕೆ, ಯಾ, ನೆಕ್ಸ್ಟ್ ಒಂದ್ ಸಿಂಪಲ್ ಎಕ್ಸಾಂಪಲ್. ಏನಕ್ಕೆ ಅಂತಂದ್ರೆ ನಿಮ್ಗೆ ಕಾಂಬಿನೇಷನ್ ಅನ್ನ ಹೇಗೆ ಸಿಂಪ್ಲಿಫೈ ಮಾಡೋದಕ್ಕೆ ಬರುತ್ತೆ ಅಂತ
ಕಾಂಬಿನೇಷನ್ ಈಗ ಫ್ಯಾಕ್ಟೋರಿಯಲ್ ಇದೆ, ಫ್ಯಾಕ್ಟೋರಿಯಲ್ ಹೇಗೆ ಕಾಂಬಿನೇಷನ್ ಪ್ರಾಬ್ಲಮ್ ಫಾರ್ಮುಲಾನ ಹೇಗೆ ಹಾಕೋದು ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಟು ಫೈಂಡ್ 5 2 ಅಂತ ಕೇಳಿದ್ದಾರೆ. ನಿಮ್ಗೆ ಇದು ಡೌಟ್ ಆಗುತ್ತೆ ಅಂದ್ರೆ ಯು ಶುಡ್ ರೈಟ್ ಲೈಕ್ ದಿಸ್ 5C2 ಅಂತ ಕೂಡ ನೀವು ಬರಿಬಹುದು. ನಾನು ಆಲ್ರೆಡಿ ಇದಕ್ಕೆ ಒಂದು ಟಿಪ್ಸ್ ಕೊಡ್ತೀನಿ. 5C2 ನನ್ನ ಪ್ರೀವಿಯಸ್ ಪರ್ಮುಟೇಷನ್ ಕಾಂಬಿನೇಷನ್ ವಿಡಿಯೋ ಯಾರ್ಯಾರು ನೋಡಿರ್ತೀರಾ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ನೋಡಿಲ್ಲ ಅಂದ್ರೂ ತೊಂದರೆ ಇಲ್ಲ. ಈಗ ಇಲ್ಲೇ ಆ ಟಿಪ್ಸ್ ನ ನಿಮ್ಗೆ ಕೊಡ್ತಾ ಇದ್ದೀನಿ. 5C2 ಅಂದಾಗ ನಮ್ಗೆ ಜನರಲ್ ಆಗಿ ಕಾಂಬಿನೇಷನ್ ಗೆ ಫಾರ್ಮುಲಾ ಗೊತ್ತಿದೆ. ಜನರಲ್ ಕಾಂಬಿನೇಷನ್ ಫಾರ್ಮುಲಾ ಏನು? NCR ಅಂತ ಇರುತ್ತೆ. NCR equal to n factorial by n minus r factorial into r factorial. ಇದು ಜನರಲ್ ಫಾರ್ಮ್ ಆಫ್ ಅ ಕಾಂಬಿನೇಷನ್ ಫಾರ್ಮುಲಾ. ಸೊ ನಾನು ಈ ಫಾರ್ಮುಲಾ ಮೇಲೆ ಸಿಂಪ್ಲಿಫೈ ಮಾಡ್ತೀನಿ ಅಂದ್ರೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಟೈಮ್. ಸೊ ನಾನೇನ್ ಮಾಡ್ತೀನಿ, ಇದಕ್ಕೆ ಒಂದು ಸ್ಮಾಲ್ ಟ್ರಿಕ್ ಇದೆ. 5 ಇದೆ, 5C2 ಇದೆ ಅಂತ ಹೇಳಿದ್ರೆ 5 ಇಂದ ನೆಕ್ಸ್ಟ್ ಟರ್ಮ್ ಏನಿದೆ 2 ಟರ್ಮ್ಸ್ ವರೆಗೆ ಮಾತ್ರ ಬರಿಬೇಕು. ಈಗ 5 into 4 ಇದೆ, 5 into 4 ಕೆಳಗಡೆ ಏನಿದೆ 2 ಇರೋದ್ರಿಂದ 5 ಆದ್ಮೇಲೆ 4, ಇಲ್ಲಿ 3 ಇದ್ರೆ 5 into 4 into 3, ಇಲ್ಲಿ 4 ಇದ್ರೆ 5 into 4 into 3 into 2 into ಆ ತರ ಬರಿಬೇಕು. ಎಷ್ಟು ಟರ್ಮ್ ಕೆಳಗಡೆ ಇರುತ್ತೆ ಅಷ್ಟು ಟರ್ಮ್ಸ್ ನ ಮೇಲ್ ಬರೀತೀರಾ. 2 ಫ್ಯಾಕ್ಟೋರಿಯಲ್ ಎಕ್ಸ್ಪಾನ್ಷನ್ ಬರೀರಿ. ಸೊ 2 1s 2 2s ಆನ್ಸರ್ ಏನ್ ಬರುತ್ತೆ? 5C2 ಅಂತಂದ್ರೆ 10 ಬರುತ್ತೆ. ಓಕೆ, ಯಾ ಇಲ್ಲಿ 5 ಫ್ಯಾಕ್ಟೋರಿಯಲ್. ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ಯಾಕ್ಟೋರಿಯಲ್? 5 ಫ್ಯಾಕ್ಟೋರಿಯಲ್ ಇನ್ ದ ಸೆನ್ಸ್ 5 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ 5 into 4 into 3 into 2 into 1. If you are multiplying this one, you are getting 120 answer ಬರುತ್ತೆ. ಓಕೆ, 5 ಫ್ಯಾಕ್ಟೋರಿಯಲ್ ಅಂದ್ರೆ 5 ಇಂದ ರಿವರ್ಸ್ ಅಪ್ ಟು 1 ವರೆಗೆ ಏನ್ ನಂಬರ್ಸ್ ಇರುತ್ತೆ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಸಪೋಸ್ ಇಫ್ ದೇ ಆರ್ ಆಸ್ಕಿಂಗ್ 6 ಫ್ಯಾಕ್ಟೋರಿಯಲ್ ಅಂತ ಕೇಳಿದ ಅನ್ಕೊಳ್ಳಿ. 6 ಫ್ಯಾಕ್ಟೋರಿಯಲ್ ಅಂತ ಕೇಳಿದ್ರೆ ವಾಟ್ ವಿ ನೀಡ್ ಟು ರೈಟ್ 6 into 5 into 4 into 3 into 2 into 1. ಓಕೆ, ಇದಿಷ್ಟನ್ನ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ 6 ಫ್ಯಾಕ್ಟೋರಿಯಲ್ ಅನ್ನ ಕೇಳಿದ್ರೆ. ಯಾ, ದಿಸ್ ವೇ ವಿ ಆರ್ ಫೈಂಡಿಂಗ್ ಫ್ಯಾಕ್ಟೋರಿಯಲ್ ಆಫ್ ಅ ನಂಬರ್. ಓಕೆ, ಯಾ ನಾನು ಈ ಪ್ರಾಬ್ಲಮ್ ಅಲ್ಲಿ ಏನೇನು ಯೂಸ್ ಮಾಡ್ತೀನಿ ಅದನ್ನ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. 2 ಫ್ಯಾಕ್ಟೋರಿಯಲ್ ಇನ್ ದ ಸೆನ್ಸ್ 2 into 1 ಡೈರೆಕ್ಟ್ಲಿ ಯು ಶುಡ್ ರೈಟ್ ದೇರ್ 2 ಅಂತ ಬರಿಬಹುದು. 5 minus 2 ಫ್ಯಾಕ್ಟೋರಿಯಲ್ ಅಂತ ಅಂದ್ರೆ 3 ಫ್ಯಾಕ್ಟೋರಿಯಲ್ ಇನ್ ದ ಸೆನ್ಸ್ 6. ಬಿಕಾಸ್ ನೀವು ಒಂದಷ್ಟು ನಂಬರ್ಸ್ ನ ನಿಮ್ ತಲೆಯಲ್ಲಿ ಇಟ್ಕೊಂಡ್ರೆ ಅದನ್ನ ಅಲ್ಲಿ ಮಲ್ಟಿಪ್ಲೈ ಮಾಡ್ತಾ ಕೂರೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ 5 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 120. ಓಕೆ, 3 ಫ್ಯಾಕ್ಟೋರಿಯಲ್ 6, 2 ಫ್ಯಾಕ್ಟೋರಿಯಲ್ 2 ಅದು ನಿಮ್ ತಲೆಯಲ್ಲಿ ಇರ್ಬೇಕು. ಆಗ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಬರಿಬಹುದಾ? ಟೈಮ್ ಕೀಪ್ ಅಪ್ ಮಾಡಬಹುದು ನೀವು ಎಕ್ಸಾಮ್ ಅಲ್ಲಿ. ಓಕೆ, ಯಾ ಇಲ್ಲಿ 5C2 ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಈ ವೇ ಅಲ್ಲಿ ನಾವು ಕಾಂಬಿನೇಷನ್ ನಂಬರ್ಸ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ಓಕೆ, ಯಾ ನೆಕ್ಸ್ಟ್ ಒನ್, ಎಲ್ಲಿ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ಬೈನೋಮಿಯಲ್ ಥಿಯರಮ್ ನ ಎಲ್ಲಿ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಗೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಗೊತ್ತು. ಏನದು? a+b² a-b² ಅದೆಲ್ಲ ಗೊತ್ತಿದೆ ಅಲ್ವಾ? ಈಕ್ವೇಶನ್ಸ್ ಗೊತ್ತಿದೆ, a+b3. ಇದಕ್ಕೆಲ್ಲ ಏನ್ ಈಕ್ವೇಶನ್ ಬರ್ದಿದ್ದೀರಾ ಆ ಈಕ್ವೇಶನ್ ಎಲ್ಲ ಬೇಸ್ ಆಗಿರೋದೇ ಬೈನೋಮಿಯಲ್ ಥಿಯರಮ್ ಬೇಸ್ ಮೇಲೆ. ಹೇಗೆ ಅಂದ್ರೆ ನೀವು ಜಸ್ಟ್ ಇದನ್ನ x+y² ಅಂತ ಇದೆ. ಸೊ ನಾ ಈ x+y² ಇರೋದನ್ನ ಸ್ಪ್ಲಿಟ್ ಮಾಡಿದ್ದೀನಿ. x+y ಮತ್ತೆ x+y ಅಂತ 2 ಟರ್ಮ್ಸ್ ಆಗಿ ಸ್ಪ್ಲಿಟ್. 4 ಅನ್ನೋದನ್ನ 2 into 2 ಅಂತ ಬರೀಬಹುದಲ್ವಾ? ಸೊ ಅದೇ ರೀತಿ x+y² ಅನ್ನ x+2 4 in the sense 2² ಅಂತ ಬರಿಬಹುದು. 2 ನ 2 into 2 ಅಂತ ಬರಿಬಹುದು. ಸೇಮ್ ಇದೇ ತರ x+y² ಅನ್ನ x+y into x+y ಅಂತ ಸಪರೇಟ್ ಬರೆದು ಈಗ ಮಲ್ಟಿಪ್ಲೈ ಮಾಡಿ. ಈ x ಇಂದ ಈ ಹೋಲ್ ಬ್ರಾಕೆಟ್ ಅಲ್ಲಿ ಇರೋ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ. x into x x², x into y xy. ನೆಕ್ಸ್ಟ್ y ಇಂದ ಇದನ್ನ ಮಲ್ಟಿಪ್ಲೈ ಮಾಡಿ. y into x yx, y into y y². ಯಾ, x² ಆಗೆ ಬರೀತೀರಾ, y² ಆಗೆ ಬರ್ದಿದ್ದೀರಾ. ಇನ್ ಬಿಟ್ವೀನ್ ಟರ್ಮ್ಸ್ ಇರೋದನ್ನ ನೋಡಿ. yx plus yx ಇದೆ. ಇಫ್ ಯು ಆರ್ ಆಡಿಂಗ್ ದಟ್ ಒನ್ ಯು ಆರ್ ಗೆಟಿಂಗ್ 2xy, x² plus 2xy plus y². ಈ ವ್ಯಾಲ್ಯೂ ಬರುತ್ತೆ. ಜಸ್ಟ್ ಹಿಯರ್ ಯು ಶುಡ್ ಅಬ್ಸರ್ವ್ ಏನನ್ನ, ಇಲ್ಲೇನಿದೆ ಮ್ಯಾಮ್ ಬೈನೋಮಿಯಲ್ ಥಿಯರಮ್ ಅಂತ ಕೇಳ್ಬೋದು ನೀವು. ಏನಿದೆ ನಾನು ಆಲ್ರೆಡಿ ಹೇಳಿದೆ. ಬೈನೋಮಿಯಲ್ ಥಿಯರ್ ಎಕ್ಸ್ಪಾನ್ಷನ್ ಅನ್ನ ಮಾಡುವಾಗ ಬೈನೋಮಿಯಲ್ ಥಿಯರಮ್ ಎಕ್ಸ್ಪಾನ್ಷನ್ ಫಸ್ಟ್ ಟರ್ಮ್ ಏನಿರುತ್ತೆ ಅದು ಪವರ್. ಇಲ್ಲಿ ಏನ್ ಪವರ್ ಕೊಟ್ಟಿರ್ತಾನೆ ಅದೇ ಇರುತ್ತೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಇದು ಪವರ್ 0 ಇಂದ ಶುರು ಆಗುತ್ತೆ, ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗುತ್ತೆ. ಜಸ್ಟ್ ಹಿಯರ್ ಯು ಶುಡ್ ಅಬ್ಸರ್ವ್. ಫಸ್ಟ್ ಟರ್ಮ್ ಏನಪ್ಪಾ ಇದೆ? x ಇದೆ, x⁴ ಬಿಕಾಸ್ ದೇ ಆರ್ ಆಸ್ಕಿಂಗ್ ಹಿಯರ್ 2 ರೈಟ್. ಸೊ x² plus 2xy
2 ಬಿಟ್ಬಿಡಿ, ನಾವಲ್ಲಿ ಕೋಎಫಿಷಿಯಂಟ್ ಬೈನಾಮಿಯಲ್ ಕೋಎಫಿಷಿಯಂಟ್ ಏನ್ ಕಂಡುಹಿಡಿತೀವಿ ಅದ್ರ ವ್ಯಾಲ್ಯೂ, ಜಸ್ಟ್ ಯು ಅಬ್ಸರ್ವ್ ವೇರಿಯಬಲ್ ವ್ಯಾಲ್ಯೂ ಮಾತ್ರ ಅಬ್ಸರ್ವ್ ಮಾಡಿ. ಎಕ್ಸ್ ಸ್ಕ್ವೇರ್ ಇರೋದು, ನೆಕ್ಸ್ಟ್ ಒಂದು ಟರ್ಮ್ ಡಿಕ್ರೀಸ್ ಆದಾಗ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಓಕೆ, ಒಂದು ಟರ್ಮ್ ಡಿಕ್ರೀಸ್ ಆದ್ರೆ ಎಕ್ಸ್ ಆಗುತ್ತೆ. ವೈ 0, ಇಲ್ಲಿ ಏನಿಲ್ಲ ಅಂದ್ರೆ y ಪವರ್ 0 ಇದೆ, ಬಟ್ ಇಲ್ಲಿಗೆ ಬಂದಾಗ y ಪವರ್ ಒಂದು ಇನ್ಕ್ರೀಸ್ ಆಗುತ್ತೆ ಅಂದ್ರೆ y ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸ್ ಪವರ್ ಇಲ್ಲಿ 1 ಇರೋದು ಡಿಕ್ರೀಸ್ ಆದ್ರೆ ಒಟ್ಟೋಗುತ್ತೆ, ಎಕ್ಸ್ ಪವರ್ 0 ಆಗುತ್ತೆ. y ಪವರ್ 1 ಇರೋದು ಇಲ್ಲಿಗೆ ಬಂದಾಗ ಏನಾಯ್ತು, y ಸ್ಕ್ವೇರ್ ಆಯ್ತು. ಸೊ ದಿಸ್ ವೇ ವಿ ಆರ್ ಯೂಸಿಂಗ್ ಬೈನಾಮಿಯಲ್ ಥಿಯರಮ್ ಇನ್ ಮ್ಯಾಥಮೆಟಿಕ್ಸ್. ಡೈರೆಕ್ಟ್ ಆಗಿ ನಾವು ಈಕ್ವೇಶನ್ ಅನ್ನ ಈ ತರ ಮಲ್ಟಿಪ್ಲೈ ಎಲ್ಲ ಮಾಡ್ಕೊಳ್ಳೋದ್ ಬದಲು ಬೈನಾಮಿಯಲ್ ಥಿಯರಮ್ ನ ಯೂಸ್ ಮಾಡ್ಕೊಂಡು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಏನಿದೆ ಅದನ್ನ ಸಾಲ್ವ್ ಮಾಡಬಹುದು. ಓಕೆ, ಯಾ, ಇಲ್ಲಿ ಬೈನಾಮಿಯಲ್ ಥಿಯರಮ್ ಅಲ್ಲಿ ಸಮ್ ಪ್ರಾಪರ್ಟೀಸ್ ಇದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್, ನೀವು ಒಂದ್ ಕಡೆ ಬರ್ಕೋಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಈ ಪ್ರಾಪರ್ಟಿ ಬೇಸ್ ಮೇಲೆ ನಿಮ್ಗೆ ಕ್ವೆಶನ್ ಅನ್ನ ಕೇಳ್ತಾರೆ. ಓಕೆ, ಅವನು ನಿಮ್ಗೆ ಬೈನಾಮಿಯಲ್ ಥಿಯರಮ್ ನ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳಲ್ಲ. 8th ಟರ್ಮ್ ಏನಾಗುತ್ತೆ, ಈವನ್ ಆಗಿದ್ರೆ ಏನಾಗುತ್ತೆ, ಆಡ್ ಆಗಿದ್ರೆ ಏನಾಗುತ್ತೆ, ದಿಸ್ ವೇ ದೇ ಆರ್ ಆಸ್ಕಿಂಗ್ ಕ್ವೆಶನ್. ನಾನು ನೆಕ್ಸ್ಟ್ ನಿಮ್ಗೆ ಕ್ವೆಶನ್ ಪೇಪರ್ ತೋರಿಸ್ತೀನಿ, ಯಾವ ರೀತಿ ಕ್ವೆಶನ್ಸ್ ಕೊಟ್ಟಿದ್ದಾನೆ ಅದ್ ಕ್ವೆಶನ್ಸ್ ಅನ್ನ ನಿಮಗೆ ತೋರಿಸ್ತೀನಿ. ಯಾ, ಫಸ್ಟ್ ಒನ್ ನೋಡೋಣ. ದ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್ ಎಕ್ಸ್ ಪ್ಲಸ್ ಎ ಹೋಲ್ ಪವರ್ ಎನ್ ಅಂತ ಇರುತ್ತೆ. ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂತ ಇದೆ ಅನ್ಕೊಳ್ಳಿ. ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇಲ್ಲಿ ಎಷ್ಟು ನಂಬರ್ ಆಫ್ ಟರ್ಮ್ಸ್ ಇದೆ ಅಂತ ಏನಾದ್ರೂ ಅವರು ಕೇಳಿದಾಗ ಈ ಪವರ್ ಏನಿರುತ್ತೆ ಅದನ್ನ ಎನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದ್ರದ್ದು ಒಂದು ಇನ್ಕ್ರೀಸ್ ಆಗುತ್ತೆ, 2 ಇದ್ರೆ 3 ಆಗುತ್ತೆ, 3 ಇದ್ರೆ 4 ಆಗುತ್ತೆ. ನಂಬರ್ ಆಫ್ ಟರ್ಮ್ಸ್ ಎಷ್ಟಿರುತ್ತೆ ಹಾಗಾದ್ರೆ ಇದರಲ್ಲಿ 3 ಟರ್ಮ್ಸ್ ಇರುತ್ತೆ. ನಂಬರ್ ಆಫ್ ಟರ್ಮ್ಸ್ ಎಷ್ಟಿರುತ್ತೆ, 3 ಟರ್ಮ್ಸ್ ಇರುತ್ತೆ. ನಾನು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ಇಲ್ಲೇ ಇದೆ ನೋಡಿ, ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇದೆ, ಪವರ್ ಏನಿದೆ, ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರುತ್ತೆ, 2 ಇದ್ರೆ ಏನಾಗುತ್ತೆ 3 ಟರ್ಮ್ಸ್ ಬರುತ್ತೆ. ಆನ್ಸರ್ ನೋಡಿ 1 2 3 ಟರ್ಮ್ಸ್ ಬಂದಿದೆ. ಸೊ ಇದನ್ನ ನಾವು ಜನರಲ್ ಆಗಿ ಹೇಳ್ತೀವಿ ಅಂದ್ರೆ ಎಕ್ಸ್ ಪ್ಲಸ್ ಎ ಹೋಲ್ ಪವರ್ ಎನ್ ಇದೆ ಅಂತ ಹೇಳಿದ್ರೆ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಅದ್ರ ಪವರ್ ಏನಿರುತ್ತೆ ಅದ್ರದ್ದು 1 ಪಟ್ಟು ಇನ್ಕ್ರೀಸ್ ಆಗುತ್ತೆ. 5 ಇದ್ರೆ 6 ಆಗುತ್ತೆ, 7 ಇದ್ರೆ ಎಕ್ಸ್ ಪ್ಲಸ್ ಎ ಹೋಲ್ ಪವರ್ 7 ಇದ್ರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಗುತ್ತೆ, 8 ಆಗುತ್ತೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು ಇದನ್ನ. Just you observe. Next one, the numbers of terms in the expansion of x plus a whole power n plus x minus a whole power n is. ಈ ರೀತಿ ಏನಾದ್ರೂ ಕ್ವೆಶನ್ ಕೇಳಿದಾಗ ಇಲ್ಲಿ n ಏನಾದ್ರೂ ಆಡ್ ಆಗಿದ್ರೆ, n ಇಲ್ಲಿ ಏನ್ ಪವರ್ ಕೊಡ್ತಾನೆ, ಆಡ್ ನಂಬರ್ಸ್ ಗೊತ್ತಿದೆ ಅಲ್ವಾ ನಿಮ್ಗೆ, 3 4 3 5 7 ಅದೆಲ್ಲ ಆಡ್ ನಂಬರ್ಸ್. ಪವರ್ ಏನಾದ್ರೂ ಆಡ್ ಆಗಿದ್ದಾಗ ಅಲ್ಲಿ ನಾವು ನಂಬರ್ ಆಫ್ ಟರ್ಮ್ಸ್ ಅನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ವಿ ಆರ್ ಯೂಸಿಂಗ್ ದಿಸ್ ಫಾರ್ಮುಲಾ n+1/2. ನಾನು ನಿಮ್ಗೆ ಪ್ರಾಬ್ಲಮ್ಸ್ ಮಾಡಿಸುವಾಗ ಇದನ್ನ ಯೂಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇಫ್ ಇನ್ ಕೇಸ್ n ಏನಾದ್ರೂ ಈವನ್ ನಂಬರ್ ಆಗಿದ್ರೆ ಆಗ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. n/2 + 1. ಅವ್ರು ನಂಬರ್ ಆಫ್ ಟರ್ಮ್ಸ್ ಏನಾದ್ರೂ ಕೇಳಿ ಅದು ಈವನ್ ಟರ್ಮ್ಸ್ ಆಗಿದ್ರೆ n/2 + 1 ಆಗುತ್ತೆ. ಸೇಮ್ ಇಲ್ಲಿ ಪ್ಲಸ್ ಇದೆ, ಅದೇ ಈಕ್ವೇಶನ್ ಅಲ್ಲಿ ಮೈನಸ್ ಇದ್ದಾಗ ಪವರ್ ಏನಾದ್ರೂ n ಆಗಿದ್ರೆ ವಿ ಆರ್ ಡೂಯಿಂಗ್ n+1/2 ಅಂಡ್ ಸೇಮ್ ಥಿಂಗ್ ಈವನ್ ಆಗಿದ್ರೆ ಡೈರೆಕ್ಟ್ ಆಗಿ n/2 ಫಾರ್ಮುಲಾನ ಯೂಸ್ ಮಾಡ್ತೀವಿ. ಓಕೆ, ಯಾ, ನೆಕ್ಸ್ಟ್ ಒನ್, ದ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್. ಈ ರೀತಿ ಕೇಳೋ ಚಾನ್ಸ್ ಇರುತ್ತೆ. ಮಧ್ಯದಲ್ಲಿ ಯಾವುದೋ ಒಂದು ಈಕ್ವೇಶನ್ ಕೊಟ್ಟಿರ್ತಾನೆ x + y + z, ಪವರ್ 10 ಇದೆ ಅಂತ ಅನ್ಕೊಳ್ರಪ್ಪ. ಪವರ್ 10 ಇದೆ, ಅದರಲ್ಲಿ ಎಷ್ಟು ನಂಬರ್ ಆಫ್ ಟರ್ಮ್ಸ್ ಇದೆ ಅಂತ ಕೇಳಿದಾಗ ಡೈರೆಕ್ಟ್ ಆಗಿ ಈ ಫಾರ್ಮುಲಾನ ನೀವು ಯೂಸ್ ಮಾಡ್ಬೇಕು. n ಏನಾಯ್ತು ಇಲ್ಲಿ 10 ಆಯ್ತು. ಒಂದು ಎಕ್ಸಾಂಪಲ್ ಕೇಳಿದಾನೆ ಇದನ್ನ, n ಏನಾಗುತ್ತೆ 10 ಆಗುತ್ತೆ. n ಪ್ಲೇಸ್ ಅಲ್ಲಿ 10 ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಯಾ, ನೆಕ್ಸ್ಟ್ ಒನ್, ಮಿಡಲ್ ಟರ್ಮ್. ದೇ ಆರ್ ಆಸ್ಕಿಂಗ್, ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ, ಇಫ್ ಯು ಆರ್ ಎಕ್ಸ್ಪ್ಯಾಂಡಿಂಗ್ ದಿಸ್ ಒನ್ ದೆನ್ ಎಕ್ಸಾಕ್ಟ್ ಮಿಡಲ್ ಟರ್ಮ್ ಯಾವ್ದು ಬರುತ್ತೆ ಅಂತ ಕೇಳ್ತಾನೆ. ಓಕೆ, ಎಕ್ಸಾಕ್ಟ್ ಮಿಡಲ್ ಟರ್ಮ್ ಯಾವ್ದು ಬರುತ್ತೆ ಅಂತ ಕೇಳಿದಾಗ n ಈವನ್ ಆದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು, n ಇಸ್ ಆಡ್ ನಂಬರ್ ಆದಾಗ ವಿ ಆರ್ ಯೂಸಿಂಗ್ n+1/2. ಈ ಫಾರ್ಮುಲಾನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಯಾ, ಇದಿಷ್ಟು ಇಂಪಾರ್ಟೆಂಟ್ ಫಾರ್ಮುಲಾಸ್. ನೀವು ಒಂದ್ ಕಡೆ ಇದಿಷ್ಟನ್ನು ನೋಟ್ ಮಾಡ್ಕೋಬೇಕು. ಆ ನೋಟ್ ಮಾಡ್ಕೊಂಡಾಗ ನಿಮ್ಗೆ ಯಾವ್ಯಾವ್ದಕ್ಕೆ ಯಾವ್ಯಾವ ಫಾರ್ಮುಲಾ ಹಾಕ್ಬೋದು ಅಂತ ಗೊತ್ತಾಗತ್ತೆ. ಓಕೆ, ಯಾ,
ಇಲ್ಲಿವರೆಗೆ ನಿಮ್ಗೆ ಥಿಯರಿ ಪಾರ್ಟ್ ಇತ್ತು. ಬೈನೋಮಿಯಲ್ ಥಿಯರಮ್ ಅಂದ್ರೆ ಏನು, ಬೈನೋಮಿಯಲ್ ಅಂದ್ರೇನು, ಬೈನೋಮಿಯಲ್ ಥಿಯರಮ್ ಅಂದ್ರೇನು, ಮ್ಯಾಥ್ಸ್ ಅಲ್ಲಿ ನಾವು ಬೈನೋಮಿಯಲ್ ಥಿಯರಮ್ ನ ಎಲ್ಲಿ ಯೂಸ್ ಮಾಡ್ತೀವಿ, ಅದ್ರದ್ದು ಜನರಲ್ ಟರ್ಮ್ ಏನು, ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನ್ ಸಿಗುತ್ತೆ, ಇಷ್ಟು ಇದರ ಬಗ್ಗೆ ಡೀಟೇಲ್ಸ್ ಅನ್ನ ನಾನೀಗ ಈ ವಿಡಿಯೋದಲ್ಲಿ ಹೇಳಿದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಕಂಟಿನ್ಯೂಯೇಷನ್ ನಲ್ಲಿ ನಾನು ಕ್ವೆಶನ್ ಪೇಪರ್ ಅಲ್ಲಿ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಇದೆ, ಎಷ್ಟು ಮಾರ್ಕ್ಸ್ ಗೆ ಕೇಳ್ತಾರೆ, ಪ್ರೀವಿಯಸ್ ಅಲ್ಲಿ ಏನೇನ್ ಕ್ವೆಶನ್ ಪೇಪರ್ ಅಲ್ಲಿ ಏನೇನ್ ಕ್ವೆಶನ್ಸ್ ಅನ್ನ ಕೇಳಿದ್ರು, ಅಂಡ್ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ನಾನು ಸಮ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ, ಜೊತೆಗೆ ಕ್ವೆಶನ್ ಪೇಪರ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಕೂಡ ನಾನು ಸಾಲ್ವ್ ಮಾಡ್ತೀನಿ. ಇದೆಲ್ಲ ವಿಡಿಯೋಸ್ ನಿಮ್ಗೆ ಬೇಕಂತ ಹೇಳಿದ್ರೆ ನಮ್ಮ ಆಪ್ ನ ಸಬ್ಸ್ಕ್ರೈಬ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು. Hey there, are you looking for the perfect study companion? Try Rankbook. Download Rankbook app from Google Play Store today. Just click on the link in the description and start your journey towards academic success. Log in using your mobile number. Our app offers a vast library of resources, personalized study tips, and easy process tracking. It is everything you need to excel in your studies.